ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕೆ ಇ ಎಕ್ಸಾಮ್ಸ್ ಇನ್ನೇನು 3 ದಿನ ಉಳ್ಕೊಂಡಿದೆ. ಲಾಸ್ಟ್ ಮೂಮೆಂಟಲ್ಲಿ ಈ ತಪ್ಪುಗಳನ್ನು ನೀವು ಮಾಡಬಾರ್ದು. ಮತ್ತು ಕಟ್ ಆಫ್ ಪ್ರೀವಿಯಸ್ ಇಯರ್ ನೋಡಿಕೊಂಡು ಈ ಇಯರಲ್ಲಿ FDA ಮತ್ತು SDA ಏನು ಆಗ್ಬೋದು ಅಂತ ನೋಡೋಣ. ಓಕೆನಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ತುಂಬ ಜನ ಕಟ್ ಆಫ್ದು ಕೇಳ್ತಿದ್ರಿ. ಕಟ್ ಆಫ್ದೆ ಬಿಫೋರ್ ಎಕ್ಸಾಮು ಹೇಳೋಕ್ಕಾಗಲ್ಲ. ಬಿಫೋರ್ ಎಕ್ಸಾಮು ಯಾಕಂದರೆ ಪೇಪರ್ ಲೆವೆಲ್ ಹೆಂಗಿರುತ್ತೆ ಮತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫು. ಓಕೆನಾ? ಮತ್ತು ಪ್ರೀವಿಯಸ್ ಎಲ್ಲ ನೋಡ್ಕೊಂಡು ಹೋದರೆ FDA ಏನು ಕಟ್ ಆಫ್ ಇದೆಯಲ್ಲ ತುಂಬ ಹೈ ಇದೆ ಪ್ರೀವಿಯಸ್ ಇಯರಲ್ಲಿ. ಕೆ ಎಕ್ಸಾಮ್ಸ್ ಮಾಡಿರೋದು ಮತ್ತು KPSC ಕಡೆ FDA SDA ಎಲ್ಲ ಏನಿರುತ್ತೆ ಹೈ ಇರುತ್ತೆ. ಬಟ್ ಈ ವರ್ಷ ನನ್ನ ಪ್ರಕಾರ ಕಡಿಮೆ ಆಗ್ಬೋದು. ಯಾಕಂದರೆ ಅಪ್ಲಿಕೇಶನ್ಸ್ ಕಡಿಮೆ ಇದೆ, ಪೋಸ್ಟರ್ಸು ಕಡಿಮೆ ಇದೆ, ಬಟ್ ಅಪ್ಲಿಕೇಶನ್ಸು ಅದರ ತಕ್ಕಂಗೆ ಕಡಿಮೆನೇ ಇದೆ. ಮತ್ತು ಅಟೆಂಡೆನ್ಸು ಈ ಸಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂದ್ಕೊತೀನಿ. ಬಟ್ ಇದು ಎಕ್ಸಾಮ್ ಆದಮೇಲೆ ಕೀ ಆನ್ಸರ್ ಬರುತ್ತಲ್ಲ, ಅಫಿಷಿಯಲ್ ಕೀ ಆನ್ಸರ್ ಆದಮೇಲೆ ಕಟ್ ಆಫ್ದು ನೋಡೋಣ ಎಕ್ಯುರೇಟಾಗಿ ಕಟ್ ಆಫ್ ಎಷ್ಟು ಆಗ್ಬೋದು ಅಂತೇಳಿ. ಓಕೆನಾ? ಕಟ್ ಆಫ್ದು ಇವಾಗೆ ಎಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಸೊ ಅದೊಂದಾಯಿತು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಕಡ್ಡಾಯ ಕನ್ನಡದ ಇನ್ನೂ ತುಂಬ ಜನ ಕೇಳ್ತಿದ್ದೀರಲ್ಲ, ಕಡ್ಡಾಯ ಕನ್ನಡದು ಡೇಟ್ ಅನೌನ್ಸ್ ಮಾಡ್ತಾರೆ. ಓಕೆನಾ? ಅದರದ್ದೇನು ವರಿ ಮಾಡ್ಕೋಬೇಡಿ. ಇವಾಗ ಏನು ಮೇನ್ ಎಕ್ಸಾಮ್ಸ್ ಇದಾವಲ್ಲ, ಕಮ್ಯುನಿಕೇಷನ್ GS ಪೇಪರ್ದು ಅದು ಬರೀರಿ. ಮತ್ತು ರೂರಲ್ಲು ಕನ್ನಡದಲ್ಲಿ ಜಾಸ್ತಿ ಕೇಳ್ತಿರೋದೇನೆಂದರೆ BO ಸಿಗ್ನೇಚರು, ಅದ್ರ ಬಗ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೇಳ್ತಿದ್ರೆ BO ಸಿಗ್ನೇಚರ್ ಇರಲೇಬೇಕು. ಓಕೆನಾ? ಮತ್ತು ಇವಾಗ ಬರ್ಸ್ಕೊಂಡ್ರೆ ನಡೆಯಲ್ಲ. ಲಾಸ್ಟ್ ಅಪ್ಲಿಕೇಶನ್ ಡೇಟ್ ಏನು ಕೊಟ್ಟಿರ್ತಾರಲ್ಲ ವಿತಿನ್ ಡೇಟಲ್ಲೇ ಇರಬೇಕು. ಓಕೆನಾ? ಮತ್ತು ಅವರು ಬ್ಲೂ ಪೆನ್ನು ಮತ್ತು ಗ್ರೀನ್ ಪೆನ್ನಲ್ಲಿ ಯಾವುದರಲ್ಲಿ ಸೈನ್ ಮಾಡಿದ್ರು ನಡೆಯುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ಮಿಡಲಲ್ಲಿ ತಂದೆ ನೇಮ್ ಬಂದರೂ ಅದು ಏನು ಪ್ರಾಬ್ಲಮ್ ಆಗೋಲ್ಲ, ಅದೇನು ಮ್ಯಾಟ್ರ್ ಅಲ್ಲ. ಓಕೆನಾ? ಇದು ಎಷ್ಟು ಕ್ಲಾರಿಟಿ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೊಂದಂದರೆ, ಲಾಸ್ಟ್ ಮೂಮೆಂಟಲ್ಲಿ ನೀವು ಏನು ತಪ್ಪುಗಳನ್ನು ಮಾಡಬಾರ್ದು ಅಂದರೆ ನೋಡಿ, ಫುಲ್ ನೈಟ್ ಕೂತ್ಕೊಂಡು ಓದಬಾರ್ದು. ಇವಾಗ ಎಕ್ಸಾಮ್ಸ್ ಇದೆ ಅಂತೇಳಿ ಫುಲ್ ನೈಟ್ ಕೂತ್ಕೊಂಡು 3 days 4 days ಇದೆ ಅಲ್ವಾ, ಫುಲ್ ಡೇ ಕೂತ್ಕೊಂಡು ಹೋದರೆ ನಿಮ್ಮ ಹೆಲ್ತು ಹಾಳಾಗುತ್ತೆ ಮತ್ತು ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ ಮೈಂಡು. ಓದಿರೋದು ನೆನಪಿಗೆ ಬರೋಲ್ಲ. ಸೊ ಫುಲ್ ನೈಟ್ ಕೂತ್ಕೊಂಡು ಓದೋದು, ಹೆವಿ ಟೈಮ್ ಕೊಟ್ಟು ಓದೋದೇನು ಬೇಡ. ಸ್ವಲ್ಪ ಆದಷ್ಟು ಟೈಮ್ ಕೊಟ್ಟು ಇನ್ನೊಂದು 3 days ಉಳ್ಕೊಂಡಿದೆಯಲ್ಲ, ಸ್ವಲ್ಪ ಟೈಮು ಮತ್ತು ಏನೇನು ಕ್ವಿಕ್ಕಾಗಿ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಈಸಿ ಇರೋಂಥದ್ದು, ಅದನ್ನು ಪರ್ಫೆಕ್ಟಾಗಿ ಇನ್ನೊಂದು ಸಲ ರಿವಿಷನ್ ಮಾಡ್ಕೊಂಡ್ಬಿಡಿ. ಇವಾಗ ಏನು ಈಸಿ ಇರೋಂಥದ್ದು ಏನು ಮಾಡಿರ್ತೀರಲ್ಲ ಒಂದು ಶಾರ್ಟ್ ನೋಟ್ಸ್ ಥರ, ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡಬೇಕು. ಮತ್ತು ಅವೇನು ಶಾರ್ಟ್ ನೋಟ್ಸ್ ಇರ್ತಾವಲ್ಲ ಅದನ್ನೇ ಓದಿ, ಹೊಸದೇನು ಓದೋಕ್ಕೆ ಹೋಗಬೇಡಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ. ಮತ್ತು ಹಾಲ್ ಟಿಕೆಟು ಇದು FDA ಮಾತ್ರ ಬಂದಿರೋದು. SDA HKದು ಯಾವಾಗಂದರೆ ಫೆಬ್ರವರಿ 22ನೇ ತಾರೀಕಿಗೆ ಇರೋದು. ಅವರೇನು ವರಿ ಮಾಡ್ಕೊಳ್ಳೋದಿಲ್ಲ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಂದರೆ, ಮತ್ತು ಕೆಲವು ಜನ ಏನು ಮಾಡ್ತಾರಂದರೆ ಇವಾಗೆಲ್ಲ ಮತ್ತೆ ರೈಟಿಂಗ್ ಬರೀತಿರ್ತಾರೆ. ಬರೆಯೋದೆಲ್ಲ ಬೇಡ. ಇವಾಗ ಬರ್ಕೊಂಡು ಕುಂತ್ರೆ ಏನು ಟೈಮ್ ಸಾಕಾಗಲ್ಲ. ಓಕೆನಾ? ಮತ್ತು ಫುಲ್ ನೈಟ್ ಕೂತ್ಕೊಂಡು ಮತ್ತು ಎಕ್ಸಾಮ್ ಇನ್ನೇನು 10 ಗಂಟೆ ಇದೆ ಅಂದರೆ 8 ಗಂಟೆವರೆಗೂ ಓದೋ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆ ಥರ ಎಲ್ಲ ಮಾಡೋದು ಬೇಡ, ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ಫ್ರೀಯಾಗಿ ಇನ್ನು 3 days ಇದೆಯಲ್ಲ, ಸ್ವಲ್ಪ 4 to 5 hours ಈ ಥರ ಆದರೂ ಓದ್ಕೊಳ್ಳಿ. ಏನು ಶಾರ್ಟ್ ನೋಟ್ಸ್ ಅದನ್ನು ನೋಡ್ಕೊಳ್ಳಿ ಮಾತ್ರ, ಬರೆಯೋದೆಲ್ಲ ಮಾಡಬೇಡಿ. ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಿ ಒಂದು 2 days ಇನ್ನು. ಯಾಕಂದರೆ ಇದು ಲಾಸ್ಟ್ ಮೂಮೆಂಟಲ್ಲಿ ಮೆಂಟಲ್ ಎಬಿಲಿಟೀಸು ಹೆಲ್ಪ್ ಆಗುತ್ತೆ. ಒಂದು ಸಲ ಆದರೆ ಕರೆಂಟ್ ಅಫೇರ್ಸ್ ಒಂದು 2-3 ಮ್ಯಾಗ್ಝಿನ್ ರೀಸೆಂಟಾಗಿ ಒಂದು 2 to 3 months ಮ್ಯಾಗ್ಝಿನ್ಸ್ನ ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ 3 daysಲ್ಲಿ. ಓಕೆನಾ? ಮತ್ತು ಕಮ್ಯುನಿಕೇಷನು, ಇಂಗ್ಲೀಷು ಶಾರ್ಟ್ಕಟ್ ಕೀಸ್ ಇರ್ತಾವಲ್ಲ, ಮತ್ತು ಕಂಪ್ಯೂಟರ್ ಶಾರ್ಟ್ಕಟ್ ಕೀಸು, ಇಂಗ್ಲೀಷದು ಆ್ಯಂಟೋನಿಮ್ಸ್ ಸಿನೋನಿಮ್ 1 word ಅದು ಮಾಡಿರ್ತೀರಲ್ಲ ಶಾರ್ಟ್ಕಟ್ಟು, ಆ ಥರದ್ದು ಒಂದು ಅದು ನೋಡ್ಕೊಳ್ಳಿ. ಏನು ಶಾರ್ಟ್ ನೋಟ್ಸ್ ಕಮ್ಯುನಿಕೇಷನ್ ಒಂದು 3 days ಜಾಸ್ತಿ ನೋಡ್ಕೊಳ್ಳಿ ಅಂತ ಅನಿಸುತ್ತೆ. ಯಾಕಂದರೆ GS ಎಲ್ಲ ಓದೋಕ್ಕಾಗಲ್ಲ. ಕಮ್ಯುನಿಕೇಷನ್ನ ಒಂದು 3 daysಲ್ಲಿ ಒಂದೊಂದು ಸಬ್ಜೆಕ್ಟ್ ಅಂತ ಮಾಡಿದ್ರೆ ಇನ್ನು 3 ದಿವಸದಲ್ಲಿ 3 ಸಬ್ಜೆಕ್ಟ್ನು ಕವರ್ ಮಾಡ್ಬೋದು. ಯಾಕಂದರೆ ಅದೇ ಹೈ ಸ್ಕೋರ್ ಮಾಡೋಂಥ ಸಬ್ಜೆಕ್ಟು ಪೇಪರ್ ಆಗಿರುತ್ತೆ. ಪೇಪರ್ 2ನೇ ಜಾಸ್ತಿ ಮಾಡ್ಬೋದು. ಮತ್ತು ಸ್ವಲ್ಪ ಜನ ಹೊಸ ಬುಕ್ಸ್ ಯಾರೋ ಫ್ರೆಂಡ್ಸ್ ಹೊಸ ತೊಗೊಂಬಂದಿರ್ತಾರಲ್ಲ, ಇವಾಗ ಬಂದವರು ಅವ್ರ ಬುಕ್ಸ್ನು ತೊಗೊಂಡು ಓದೋಣ ಒಂದು 3 days ಹೊಸ ಚೆನ್ನಾಗಿದೆ ಅಂತ ಮಾಡ್ತಾರೆ. ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ವರ್ಕ್ ಆಗೋಲ್ಲ ಅದು. ಇವಾಗೇನು ನೀವು ಪ್ರೀವಿಯಸ್ ಮಾರ್ಕ್ ಮಾಡಿದ್ರಲ್ಲ ಅಷ್ಟೇ ಓದ್ಕೊಳ್ಳಿ 3 daysಲ್ಲಿ. ಇವಾಗ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ನೋಡಿ, ಸಂವಿಧಾನ ಇದೆಯಲ್ಲ, ಪಾಲಿಟಿ, ಇದಕ್ಕೇನು ಮಾಡ್ಬೇಕಂದ್ರೆ ಇಡೀ ಬುಕ್ಸ್ನ ಓದಿದ್ರೆ ಆಗಲ್ಲ. ಒಂದಿನದಲ್ಲಿ ಈ ಸಬ್ಜೆಕ್ಟು ಮುಗಿಯೋಲ್ಲ. ಇನ್ನು ಉಳ್ಕೊಂಡಿದೆ 3 days ಅಲ್ಲ, ಜಸ್ಟ್ ಆರ್ಟಿಕಲ್ ಇರುತ್ತಲ್ಲ, ತುಂಬ ಆರ್ಟಿಕಲ್ ಮೇಲೆ ಕ್ವಶನ್ಸ್ ಬರ್ತಿರ್ತವೆ. ಮತ್ತು ಕೇಸಸ್ ಇರ್ತಾವಲ್ಲ, ಕೇಸಸ್ಸು ಇಂಥವ್ರನ್ನ ಏನಾದರೂ ಇರುತ್ತಲ್ಲ ಈ ಥರದ್ದೇ ನೋಡ್ಕೊಳ್ಳಿ. ಓಕೆನಾ? ಈಗ ನೀವೇನು ಶಾರ್ಟ್ ಮಾಡಿರ್ತಿರಲ್ಲ, ಇದು ಈಗ ಹಿಸ್ಟ್ರಿ ತೊಗೊಂಡ್ರೆ ಇತಿಹಾಸ ಬಂದರೆ ಇಲ್ಲೇನು ಓದಬೇಕಂದ್ರೆ ಇವಾಗ ಇಯರ್ ತುಂಬ ಆಗ್ತವೆ, ಇಯರ್ಸ್ ಇರ್ತವೆ, ವಾರು,
ವಾರಗಳದು ಯಾವುದ್ಯಾವ್ದು ವಾರ ಯಾರ್ಯಾರ ಮಧ್ಯೆ ಅದು ಅವು ಮಾಡಿರ್ತೀರಲ್ಲ ಶಾರ್ಟ್ ನೋಟ್ಸ್ ಅದು, ಮತ್ತು ಈಗ ಯಾವುದಾದ್ರೆ ಕ್ಯಾಪಿಟಲ್ಸು ಈ ಥರದ್ದು ಒಂದು ಲಿಸ್ಟ್ ಮಾಡಿರ್ತೀರಲ್ಲ ವಿಜಯನಗರದ್ದು, ಅವ್ರ ಬಗ್ಗೆ ಡೀಟೇಲ್ಸಾಗಿ ಸೀರಿಯಲ್ ವೈಸನ್ನು ನೋಡ್ಕೋಬೇಕು. ವಿಜಯನಗರದ್ದು ಯಾರ್ಯಾರು ರೂಲ್ ಮಾಡಿದ್ದಾರೆ ಅವು ಇದಾವಲ್ಲ, ವಿಜಯನಗರ ಅಂತ ಅಲ್ಲ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾರ್ಯಾರು ಸೀರಿಯಲ್ ವೈಸ್ ರೂಲ್ ಮಾಡಿದ್ದಾರೆ, ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಅವ್ರದ್ದೆಲ್ಲ ಸೀರಿಯಲಾಗೆ ನೋಡ್ಕೋಬೇಕು ನೀವು. ಅವ್ರದ್ದು ಕೇಳ್ತಿರ್ತಾರೆ ಅವ್ರ ರಾಜ್ಯದಾನೇ ಅದು ಮಾಡ್ಕೊಂಡಿದ್ರು. ಜಸ್ಟ್ ಒಂದೇ ಸಲ ಗ್ಲ್ಯಾನ್ಸ್ ಮಾಡ್ಬೇಕು, ಇಡೀ ಬುಕ್ಸ್ನ ಓದೋದಲ್ಲ ಇವಾಗ. ಮತ್ತೇನಪ್ಪ ಅಂದರೆ ಬಿರುದುಗಳು, ರಾಜರುಗಳಿಗೆ ತುಂಬ ಬಿರುದುಗಳಿದ್ದು, ಅವು ಬಿರುದುಗಳು ಅವರು ಯಾವುದು ಮತ್ತು ಬುಕ್ಸ್ ಬರೆದಿರ್ತಾರಲ್ಲ ಬುಕ್ಸು ಈ ಥರ ಈ ಬುಕ್ಸ್ ಮೇಲೆ ಇವು ಯಾಕಂದರೆ FD ಎಕ್ಸಾಮ್ ಇರೋದ್ರಿಂದ ಒನ್ ಲೈನ್ ಜಾಸ್ತಿ ಕ್ವಶನ್ ಬರ್ತವೆ, ಸ್ಟೇಟ್ಮೆಂಟ್ ಬರ್ತವೆ, ಬಟ್ ಒನ್ ಲೈನ್ ಜಾಸ್ತಿ ಇರೋದ್ರಿಂದ ಬಿರುದುಗಳು, ಬುಕ್ಸು, ಇಯರು ಈ ಥರ ತುಂಬ ನೀವು ಜಾಸ್ತಿ ಕ್ವಶನ್ ನೋಡ್ಬೇಕು. ವಾರ ಯಾರ್ಯಾರ ಮಧ್ಯೆ ಅದು ಯಾವ ಇಯರಲ್ಲಿ, ವಾರ ನೇಮ್ ಏನು, ಮತ್ತು ಸೀರಿಯಲ್ ವೈಸ್ ಈ ಕಿಂಗ್ ಆದಮೇಲೆ ಈ ಕಿಂಗ್ ಯಾರು, ಇದನ್ನು ನೋಡ್ಕೊಳ್ಳಿ ನೀವು. ಓಕೆನಾ. ಈ ಹಿಸ್ಟ್ರಿ ಆಯ್ತು ಈ ಥರ ಆದರೆ, ಮತ್ತು ಸೈನ್ಸಲ್ಲಿ ರೋಗಗಳು, ಅವಕರ ಲಕ್ಷಣಗಳೇನು ಒಂದೊಂದು ಪಾಯಿಂಟಲ್ಲಿ ತುಂಬ ಇದ್ದಾವೆ. ಇದು ಒಂದೇ ಅಂತಲ್ಲ, ನಿಮ್ಗೆ ಒಂದೊಂದು ಹೇಳ್ತಿರೋದು. ಈ ಥರದ್ದು ನೋಡ್ಕೊಳ್ಳಿ, ಇಡೀ ಬುಕ್ಸ್ನೇ ಓದ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಜಿಯೋಗ್ರಫಿ ತೊಗೊಂಡ್ರೆ ನೋಡಿ, ಜಿಯೋಗ್ರಫಿ ಏನು ಓದ್ಬೇಕಂದ್ರೆ ಜಿಯೋಗ್ರಫಿ ಇಡೀ ಬುಕ್ಸ್ನ ಓದ್ಕೊತ ಕೊಡೋಕ್ಕಾಗುತ್ತೆ, ಆಗಲ್ಲ. ಈಗೇನಂದರೆ ರಿವರ್ ಸಿಸ್ಟಮ್, ಜಸ್ಟ್ ರಿವರು ಅದರದ್ದು ಎಲ್ಲಿ ಫ್ಲೋ ಆಗುತ್ತೆ, ಅದು ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಅದರ ಟ್ರಿಬ್ಯೂಟರೀಸ್ ಒಂದೊಂದು ನೇಮ್ ನೋಡ್ಕೊಳ್ಳೋದು ಅಷ್ಟೇ. ಈ ಥರ ರಿವರ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಈ ಮೌಂಟೈನ್ಸ್ ಇರ್ತವೆ, ಪ್ಲ್ಯಾಟ್ಯೂಸ್ ಇರ್ತವೆ, ಪಾಸಸ್ ಇರ್ತವೆ. ಇವು ಜಸ್ಟ್ ಒಂದೊಂದು ಕಡೆ ನೀವು ಮಾಡ್ಕೊಂಡು ಇಟ್ಕೊಂಡು ಓದಬೇಕು. ಇದೇ ಥರ ಇಡೀ ಬುಕ್ಸ್ನೇ ಲಾಸ್ಟ್ ಮೂಮೆಂಟಲ್ಲಿ ಜಿಯೋಗ್ರಫಿ ಓದೋಕ್ಕಲ್ಲ. ಇವಾಗ ನೋಡಿ ಕರ್ನಾಟಕ ಮ್ಯಾಪು ತುಂಬ ಇಂಪಾರ್ಟೆಂಟು, ಕರ್ನಾಟಕ ಮ್ಯಾಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಡಿಯಾ ಮ್ಯಾಪು, ಅವೇ ಎಲ್ಲೆಲ್ಲಿ ಪ್ಲೇಸ್ ಬರ್ತವೆ. ನ್ಯಾಷನಲ್ ಪಾರ್ಕು ನೋಡಿ, ಇವಾಗ ಕರೆಂಟ್ ಅಫೇರ್ಸಲ್ಲಿ ಇರ್ತವೆ. ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವು, ನ್ಯಾಷನಲ್ ಪಾರ್ಕು. ಇವಾಗ ನೋಡಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇರ್ತಾವಲ್ಲ, ಯುನೆಸ್ಕೋ, ಇವು ಇಂಥವನ್ನೆಲ್ಲ ನೋಡ್ಕೋಬೇಕು ನೀವು. ಇವಾಗ ಕರೆಂಟ್ ಅಫೇರ್ಸ್ ಅಂದರೆ ಇವೇ ಕೇಳೋದು. ಬಯೋಸ್ಫಿಯರ್ ರಿಸರ್ವ್. ಸೊ ಏನು ಹೇಳ್ತೀನಿ, ಮೊನ್ನೆ ನಮ್ಮ ದೀಪಾವಳಿನ ಯುನೆಸ್ಕೋದಲ್ಲಿ ಸೇರಿಸಿದ್ರು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಓಕೆನಾ. ಮತ್ತು ಇವಾಗ ಆರ್ಗನೈಜೇಷನು, ಅವಕೂರದು ಇಯರು, ಅವಕೂರದ್ದು ಯಾರು ಇವಾಗ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳು ಯಾರಿದ್ದಾರೆ, ಆ ಥರದ್ದು ನೋಡ್ಕೋಬೇಕು ನೀವು. ಇವಾಗ ಇಡೀ ಬುಕ್ಸ್ನೇ ಓದಬೇಡಿ. ಈ ಥರ ನನ್ನ ಸಜೆಷನ್. ತುಂಬ ಜನ ಬುಕ್ಸ್ನ ಓದ್ಕೊಂಡು ಕೂಡ್ಬಿಡ್ತಾರೆ, ಒಂದು ಸಬ್ಜೆಕ್ಟು ಮುಗಿಯಲ್ಲ 3 ಡೇಸಲ್ಲಿ. ಮತ್ತು ಇಷ್ಟು ಶಾರ್ಟ್ ನೋಟ್ಸ್ ಓದ್ಕೊಂಡು ಅದ್ರ ಜೊತೆ ಕಂಪ್ಯೂಟರು ಏನಿದಾವಲ್ಲ ಶಾರ್ಟ್ಕಟ್ ಕೀಸು, MS ವರ್ಡು, ಎಕ್ಸೆಲ್ಲು, ಇದನ್ನು ಜಾಸ್ತಿ ಫೋಕಸ್ ಮಾಡಿ. ಮತ್ತು PPT, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರುತ್ತಲ್ಲ, ಇವನು 3 ಮಾಡಿದ್ರೆ 15 ಮಾರ್ಕ್ಸ್ ಬರುತ್ತೆ. ನೀವು ಇಡೀ ಬುಕ್ಸ್ನ ಓದಬೇಡಿ ಪ್ಲೀಸ್ ಹೇಳ್ತಿದ್ದೀನಿ. ಇದೊಂದು ನನ್ನ ಕಡೆಯಿಂದ ಸಜೆಷನ್. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡ್ಬೇಕು ನೀವು. ಇವಾಗ ನಾನು ಜಿಯೋಗ್ರಫಿ ಏನು ಹಿಂಗೆ ಓದಬೇಕು, ಇನ್ನೂ ತುಂಬ ಪಾಯಿಂಟ್ಸ್ ಇದ್ದಾವೆ. ಪಾಯಿಂಟ್ಸ್ ಏನು ನೀವು ಓದ್ಕೊ. ಮ್ಯಾಪ್ಗಳ ಬಗ್ಗೆ ಇವಾಗ ಜಸ್ಟ್ ಡಿಸ್ಟ್ರಿಕ್ಕು ಯಾವುದು ಪಾರ್ಕ್ಗಳು ಬರ್ತವೆ ಅದನ್ನು ನೋಡ್ಕೊಳ್ಳಿ. ಪಕ್ಷಿಧಾಮಗಳು, ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಮೇಲೆ ತುಂಬ ಕೇಳ್ತಾನಲ್ಲ, ಅದನ್ನು ನೋಡ್ಕೊಳ್ಳಿ. ಮತ್ತು ವರ್ಲ್ಡ್ ಜಿಯೋಗ್ರಫಿ ಮ್ಯಾಪ್ ಇರುತ್ತಲ್ಲ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಜಾಸ್ತಿ ಏನು ಬರೋಲ್ಲ ಅನ್ಕೊತೀನಿ FDಯಲ್ಲಿ, ಬಟ್ ನೋಡ್ಕೊಳ್ಳಿ. ಮತ್ತು ಇವಾಗ ನೋಬೆಲ್ ಅವಾರ್ಡ್ ಬಗ್ಗೆ ನೋಡ್ಕೊಳ್ಳಿ, ಯಾಕಂದ್ರೆ ಕೇಳ್ತಾರೆ ನೋಬೆಲ್ ಅವಾರ್ಡು. ಮತ್ತು ವಿಂಬಲ್ಡನ್ನು, ಆಸ್ಟ್ರೇಲಿಯನ್, ಫ್ರೆಂಚ್ ಅವು ಟೆನ್ನಿಸ್ ನಡೀತಾವಲ್ಲ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ವಿನ್ನರ್ ಯಾರು, ರನ್ನರ್ ಅಪ್ ಯಾರು, ವುಮೆನ್ಸು ಮತ್ತು ಮೆನ್ಸಲ್ಲಿ ಯಾರು ಗೆದ್ದಿದ್ದಾರೆ, ಪ್ರಶಸ್ತಿಗಳು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಈ ಥರ ಪದ್ಮಶ್ರೀ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕೊಟ್ಟರು, ಅದನ್ನು ನೋಡ್ಕೊಳ್ಳಿ. ಈ ಥರದ್ದು ಶಾರ್ಟ್ಕಟ್ ಕೀಸ್ ಥರ ಮಾಡ್ಕೊಂಡು. ಮತ್ತು ಸ್ಕೀಮ್ಸು ಇವು ಲಾಸ್ಟ್ ಮೂಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್. ಸ್ಕೀಮ್ಸ್ ನೋಡ್ಕೊಳ್ಳಿ. ಸ್ಕೀಮ್ಸು ಒಂದು ಲಿಸ್ಟ್ ಮಾಡಿಟ್ಕೊಂಡಿರ್ತೀರಲ್ಲ ನೀವು, ಸ್ಕೀಮ್ಸದೆಲ್ಲ ನೋಡ್ಕೊಳ್ಳಿ. ಮತ್ತು ಇವಾಗ ಬೈಲ್ಯಾಟ್ರಲ್ ಎಕ್ಸಸೈಸ್ ನಡೀತಾವಲ್ಲ ಇಂಡಿಯಾ ಮತ್ತು ಇದರ ನಡುವೆ ಎಕ್ಸರ್ಸೈಸು, ಅದನ್ನು ನೋಡ್ಕೊಳ್ಳಿ. ಈ ಥರ ಏನು ನೀವು ಶಾರ್ಟ್ ಮಾಡಿರ್ತೀರಲ್ಲ ಆ ಥರದ್ದು ನೋಡಿ ಓದ್ಕೊಂಡ್ರೆ ನಿಮ್ಮ ಸ್ಕೋರ್ ಚೆನ್ನಾಗಾಗುತ್ತೆ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಇವೇ ತುಂಬ ಕನ್ಫ್ಯೂಷನ್ ಆಗೋದು. ಆರ್ಗನೈಸೇಷನ್ ಇದಾವಲ್ಲ, SCO, ಬ್ರಿಕ್ಸು, G7 ಈ ಥರದ್ದು ಎಲ್ಲರದು ಯಾವ್ಯಾವ್ದು ಕಂಟ್ರಿಗಳು ಇವಾಗ ರೀಸೆಂಟಾಗಿ ಆ್ಯಡ್ ಆದಾಗೆ, ಟೋಟಲ್ ಎಷ್ಟು, ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಯಿತು, ಆ ಥರ ನೋಡ್ಕೊಳ್ಳಿ. ಇವಾಗ SCO ಏನಿದಾವಲ್ಲ ಅವು ಇವ್ರದ್ದು ಎಲ್ಲನೂ ಒಂದೇ ಅಂತಲ್ಲ, ಎಷ್ಟಿದಾವಲ್ಲ ಆರ್ಗನೈಸೇಷನ್ ಎಲ್ಲರದು. ಕ್ವಾಡು ಮತ್ತು I2U2 ಬರುತ್ತಲ್ಲ ಅದು. ಸೊ ಈ ಥರ ನೀವು ಓದ್ಕೋಬೇಕು ಫ್ರೆಂಡ್ಸ್. ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ಹೇಳ್ಕೊಂಡು ಹೋದರೆ ತುಂಬ ಇರುತ್ತೆ, ಬಟ್ ನೀವು ಈ ಥರ ಏನಾದರೂ ಹೊಸದಾಗಿ ಮಾಡಿದ್ರೆ ಯೂಸ್ ಆಗುತ್ತೆ. ಇಡೀ ಬುಕ್ಸ್ ಥರ ಓದ್ಕೋತ ಕೂಡಬೇಡಿ. ಲಾಸ್ಟ್ವರೆಗೂ
ಒಂದಿನ ಟೈಮ್ ಹೋದ್ರಲ್ಲಿ ಆರಾಮ್ ಫ್ರೀಯಾಗಿ ಓದ್ಕೊಳ್ಳಿ, ಸ್ಟ್ರೆಸ್ ಬೇಡ. ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡೋದ್ರಿಂದ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಫ್ರೀ ಮೈಂಡ್ ಇರುತ್ತೆ, ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡ್ಕೊತೀರಿ. ಮತ್ತು ನೀವು ಏನೇನು ಸಿಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಎಕ್ಸಾಮ್ಸಲ್ಲಿ ಹೇಳಿದ್ದೀನಿ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 5 to 10 ಮಾರ್ಕ್ಸ್ ಡಿಫ್ರೆನ್ಸ್ ಆಗುತ್ತೆ. ಅದನ್ನು ಒಂದು ಸಲ ವಿಡಿಯೋ ನೋಡಿ, ನಾನು ಮಾಡಿದ್ದೀನಿ, ಅದನ್ನು ಬೇಕಿದ್ರೆ ನೋಡಿ ನೀವು, ಓಕೆನಾ. ಮತ್ತು ಲಾಸ್ಟ್ ಮೂಮೆಂಟ್ ಏನು ತಪ್ಪುಗಳನ್ನು ಮಾಡಬಾರ್ದು ಮತ್ತು ಏನು ಸರಿ ಮಾಡಬೇಕು ಅಂತ ಅದು ವಿಡಿಯೋ ಮಾಡಿದ್ದೀನಿ, ಅದರದ್ದು ನೋಡ್ಕೊಳ್ಳಿ. ಇಷ್ಟು ಹೇಳಿದ್ದೀನಿ ನೋಡಿ, ಈ ತಪ್ಪುಗಳನ್ನು ನೀವು ಖಂಡಿತ ಮಾಡಬೇಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.